ಬಂಗಾರದ ಪ್ರೈಸ್ ಏನಾದ್ರೂ ಕೆಳಗಡೆ ಬಂದ್ರೆ ನಮ್ಮ ಸಾಮಾನ್ಯ ಜನಗಳಿಗೆ ಎಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಅಮೃತ ಕುಡಿದಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಸರ್ಕಾರ 2015ರಲ್ಲಿ ಸಾವರೆನ್ ಗೋಲ್ಡ್ ಬಾಂಡ್ ಅನ್ನ ಇಶ್ಯೂ ಮಾಡಿತ್ತು. ಈ ಸಾವರೆನ್ ಗೋಲ್ಡ್ ಬಾಂಡ್ ನ ಯಾಕೆ ಇಶ್ಯೂ ಮಾಡಿತ್ತಂದ್ರೆ ನಮ್ಮ ದೇಶದಲ್ಲಿರೋ ಜನಗಳಿಗೆ ಬಂಗಾರ ಅಂದ್ರೆ ತುಂಬಾ ಇಷ್ಟ. ಸೊ ನಾವು ಪ್ರತಿ ವರ್ಷ ನಮ್ಮ ಜನಗಳಿಗೆ ಎಷ್ಟು ಬಂಗಾರ ಬೇಕಲ್ವಾ ಅಷ್ಟು ಬಂಗಾರನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ತಿತ್ತು. ಜೊತೆಗೆ ಡಾಲರ್ ವಿರುದ್ಧ ನಮ್ಮ ರುಪಿ ಕೂಡ ಕೆಳಗಡೆ ಬರ್ತಿತ್ತು. ಸೊ ಇದನ್ನೆಲ್ಲ ತಡೆಯಕ್ಕೋಸ್ಕರನೇ ನಮ್ಮ ಸರ್ಕಾರ ಸಾವರೆನ್ ಗೋಲ್ಡ್ ಬಾಂಡ್ ನ ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಇದು ಯಾವ ರೀತಿ ಇತ್ತಂದ್ರೆ 2015ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ 1 ಗ್ರಾಮ್ ಬಂಗಾರಕ್ಕೆ 2300 ಇಂದ 2500 ರೂಪಾಯಿ ಇತ್ತು. ಅಂದ್ರೆ ನೀವೇನಾದ್ರೂ 2300 ರೂಪಾಯಿ ಕೊಟ್ರೆ ಸರ್ಕಾರ ಒಂದು SPG ಬಾಂಡ್ ನ ಕೊಡ್ತಿತ್ತು. ಇದರ ಅರ್ಥ ಏನಂದ್ರೆ ನೀವು ಡೈರೆಕ್ಟ್ ಆಗಿ 1 ಗ್ರಾಮ್ ಬಂಗಾರನ ತಗೊಳ್ಳೋ ಬದಲು ಈ ಬಾಂಡ್ ನ ತಗೋಬಹುದಿತ್ತು ಅಷ್ಟೇ. ಅದ್ರ ಜೊತೆಗೆ ಜನಗಳು ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿ, ಈ ಬಾಂಡ್ ನ ಪರ್ಚೇಸ್ ಮಾಡ್ಲಿ ಅಂತ ಸರ್ಕಾರ ಒಂದು ಸ್ಕೀಮ್ ತರ ಮಾಡಿದ್ನ. ನೀವು ಎಷ್ಟು ದುಡ್ಡು ಕೊಟ್ಟು ಈ ಬಾಂಡ್ ನ ಪರ್ಚೇಸ್ ಮಾಡ್ತೀರಲ್ವಾ ಅಷ್ಟು ದುಡ್ಡಿಗೆ ನಿಮಗೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಬೇರೆ ಕೊಡ್ತೀವಿ ಅಂತ ಹೇಳಿತ್ತು. ಸೊ ನಿಮಗೆ ಇಂಟ್ರೆಸ್ಟ್ ಜೊತೆಗೆ ಬಾಂಡ್ ಯಾವಾಗ ಮೆಚುರಿಟಿ ಆಗುತ್ತಲ್ವಾ ಆ ಟೈಮಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನ ವಾಪಸ್ ಕೊಡ್ತಿತ್ತು ಗೌರ್ಮೆಂಟ್. ಆ ಟೈಮಲ್ಲಿ ಏನ್ ಅನ್ಕೊಂಡಿತ್ತಂದ್ರೆ ಗೋಲ್ಡ್ ಪ್ರೈಸ್ ಏನ್ ಜಾಸ್ತಿ ಮೇಲ್ ಹೋಗಲ್ಲ, ಮೇಲ್ ಹೋದ್ರೂ ಕೂಡ ಒಂದು 4-5% ಅಷ್ಟೇ ಮೇಲ್ ಹೋಗುತ್ತೆ, ಸ್ಟೇಬಲ್ ಆಗಿರುತ್ತೆ, ಜಾಸ್ತಿ ನಾವೇನ್ ಜನಗಳಿಗೆ ಪೇ ಮಾಡಕ್ ಆಗಲ್ಲ ಅಂತೇಳಿ ಹೆವಿ ಸಾವರೆನ್ ಗೋಲ್ಡ್ ಬಾಂಡ್ ನ ಇಶ್ಯೂ ಮಾಡಿತ್ತು. ಬಟ್ ನಿಮ್ಗೆ ಗೊತ್ತಿದೆ 2025ರಲ್ಲಿ ಏನಾಯ್ತು ಅಂತ. ಗೋಲ್ಡ್ ಪ್ರೈಸ್ ಗಗನಕ್ಕೇರಿತ್ತು. 1 ಗ್ರಾಮ್ ಬಂಗಾರಕ್ಕೆ 12,000-13,000 ವರ್ಗು ಹೋಗಿತ್ತು. ಗೌರ್ಮೆಂಟ್ ಏನಿದು ಸ್ಕೀಮ್ ಇತ್ತಲ್ವಾ ಕಂಪ್ಲೀಟ್ಲಿ ಫ್ಲಾಪ್ ಆಗುತ್ತೆ. ಅದರಿಂದಾನೇ ಇವರು ಸಾವರೆನ್ ಗೋಲ್ಡ್ ಬಾಂಡ್ ನ ಇಶ್ಯೂ ಮಾಡೋದನ್ನು ಕೂಡ ನಿಲ್ಲಿಸ್ತಾರೆ. ಈಗ ಆಲ್ರೆಡಿ ಈ ಬಾಂಡ್ ನ ಇಶ್ಯೂ ಮಾಡಿದಾರಲ್ವಾ ಅವ್ರಿಗೇನೆ ಸರ್ಕಾರ 1.5 ಲಕ್ಷ ಕೋಟಿ ಕೊಡಬೇಕಾಗಿ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ಸ್ ಹೇಳುತ್ತೆ. ಸೊ ನೀವು ಕೂಡ ಏನಾದ್ರೂ ಸಾವರೆನ್ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.